ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನೀವೇನಾದರೂ ಒಂದು ಲ್ಯಾಪ್ಟಾಪನ್ನು ಪರ್ಚೇಸ್ ಮಾಡೋ ಪ್ಲ್ಯಾನ್ನ ಮಾಡ್ತಾ ಇದ್ದರೆ ಯಾವುದೇ ಕಾರಣಕ್ಕೂ ಆ ತಪ್ಪನ್ನು ಮಾಡೋದಕ್ಕೆ ಹೋಗ್ಬಿಡಿ. ಇದು ಲ್ಯಾಪ್ಟಾಪನ್ನು ಪರ್ಚೇಸ್ ಮಾಡೋದಕ್ಕೆ ಒಳ್ಳೆ ಟೈಮ್ ಅಲ್ಲ. ಮುಂಚೆ ಎಲ್ಲ 25-30 ಸಾವಿರ ರೂಪಾಯಿ ಇದ್ದಂಥ ಲ್ಯಾಪ್ಟಾಪ್ನ ಬೆಲೆ ಈಗ 45-50 ಸಾವಿರ ರೂಪಾಯಿ ಆಗಿದೆ. ಆಲ್ಮೋಸ್ಟ್ ಡಬಲ್ ಆಗಿಬಿಟ್ಟಿದೆ. ಒಂದು ಟೈಮಲ್ಲಿ ನಾವೇ 50 ಸಾವಿರ ಕೊಟ್ಟು ಪರ್ಚೇಸ್ ಮಾಡಿದ್ದಂಥ ಲ್ಯಾಪ್ಟಾಪು ಈಗ 95 ಸಾವಿರ ರೂಪಾಯಿ ಆಗಿದೆ ಅದೇ ಲ್ಯಾಪ್ಟಾಪಿಗೆ. ಇನ್ನೊಂದೇನಪ್ಪ ಅಂದರೆ ಮೆಜಾರಿಟಿ ಜನ ಲ್ಯಾಪ್ಟಾಪನ್ನು ಪರ್ಚೇಸ್ ಮಾಡೋರು ಎಂಟ್ರಿ ಲೆವೆಲ್ ಲ್ಯಾಪ್ಟಾಪ್ನ ಪರ್ಚೇಸ್ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ 20 ಸಾವಿರ, 25 ಸಾವಿರ, 30 ಸಾವಿರ ಬಡ್ಜೆಟನ್ನು ಇಟ್ಕೊಂಡಿರ್ತಾರೆ. ಈ ಬಡ್ಜೆಟಲ್ಲಿ ಮಿಸ್ ಆಗಿ ನೀವೇನಾದರೂ ಈಗ ಲ್ಯಾಪ್ಟಾಪನ್ನು ತಗೊಂಬಿಟ್ರೆ ಸರಿ ಬಕ್ರಾಗ್ತೀರಾ. ಈಗ ಈ ಪ್ರೈಸ್ ರೇಂಜಲ್ಲಿ ಬರ್ತಿರುವಂಥ ಲ್ಯಾಪ್ಟಾಪ್ಗಳು ಎಂಟ್ರಿ ಲೆವೆಲ್ ಲ್ಯಾಪ್ಟಾಪ್ಗಳು. ಆ ಲ್ಯಾಪ್ಟಾಪನ್ನು ಮಿಸ್ಸಾಗಿ ನೀವು ಪರ್ಚೇಸ್ ಮಾಡಿಬಿಟ್ರೆ ಬೇಸಿಕ್ ಅಂದರೆ ಬೇಸಿಕ್ಕು ಮೈಕ್ರೋಸಾಫ್ಟ್ ವರ್ಲ್ಡು ಆಫೀಸ್ ಬಿಟ್ರೆ ಏನು ಯೂಸ್ ಮಾಡೋದಕ್ಕಾಗಲ್ಲ. ಆ ಲೆವೆಲ್ ಪರ್ಫಾರ್ಮೆನ್ಸ್ ಇರುವಂಥ ಲ್ಯಾಪ್ಟಾಪ್ಗಳನ್ನ ಇತ್ತೀಚೆಗೆ ಎಲ್ಲರೂ ಕೂಡ ಸೇಲ್ ಮಾಡ್ತಾ ಇದ್ದಾರೆ. ನೀವು ಚೆಕ್ ಮಾಡಿ ಹೋಗ್ಬಿಟ್ಟು ಅಮೆಝಾನ್, ಫ್ಲಿಪ್ಕಾರ್ಟಲ್ಲಿ ಎಂಟ್ರಿ ಲೆವೆಲ್ 25-35 ಸಾವಿರ ರೂಪಾಯಿ ತನಕ ನೋಡಿ. ನಿಮಗೆ ಎರಡು ಪ್ರೊಸೆಸರ್ಗಳು ಕಾಣ್ತವೆ. ಒಂದು ಸೆಲೆರಾನ್ ಅಂತ ಡ್ಯುಯಲ್ ಕೋರ್ ಪ್ರೊಸೆಸರ್ ನಿಮಗೆ ಕಾಣ್ಬೋದು 30-35 ಸಾವಿರ ರೂಪಾಯಿ ತನಕ. ಇನ್ನೊಂದು AMD Ryzen 3 3200U ಅಂತ. ಸೊ ಅದು ಬಿಟ್ಟರೆ ಉಳಿದವೆಲ್ಲ ಕಡಿಮೆ ಇದ್ದರೂ ಔಟ್ ಆಫ್ ಸ್ಟಾಕ್ ಆಗಿರುತ್ತೆ. ನಿಮಗೆ ಪ್ರೈಸ್ ಕಡಿಮೆ ಇರುತ್ತೆ, ಬಟ್ ಸ್ಟಾಕಲ್ಲಿರಲ್ಲ, ಸಿಗ್ತಾನೆ ಇರಲ್ಲ. ಸೊ ಈ ಎರಡು ಪ್ರೊಸೆಸರ್ನ ನೀವು ಮಿಸ್ಸಾಗಿ ತಗೊಂಬಿಟ್ರೆ, ಸೆಲೆರಾನ್ ಮತ್ತು Ryzen 3 3200U ಅಂತ. ಸೊ ರ್ಯಾಮ್ ಎಲ್ಲ 8 GB ಇರುತ್ತೆ, ಸ್ಟೋರೇಜ್ 256 GB, 512 GB. ಎಲ್ಲರೂ ಇದೊಂದು ನೋಡ್ಬಿಡ್ತಾರೆ ಆಯಿತಾ. 8 GB ರ್ಯಾಮ್ ಇದೆ, 16 GB ರ್ಯಾಮ್ ಇದೆ, 256 GB, 512 GB ಸ್ಟೋರೇಜ್ ಅಂತ ನೋಡ್ತಾರೆ. ಬಟ್ ಪರ್ಫಾರ್ಮೆನ್ಸು Ryzen AMD ಅಂದರೆ ಪವರ್ಫುಲ್ ಇರುತ್ತೆ, ಇಂಟೆಲ್ಲು ಪವರ್ಫುಲ್ ಇರುತ್ತೆ ಅಂತ ಅನ್ಕೋತೀರಾ. ಇವೆಲ್ಲ ಎಂಟ್ರಿ ಲೆವೆಲ್ ಪ್ರೊಸೆಸರ್ಗಳು. ಇವೆಲ್ಲ ಮುಂಚೆ 15 ಸಾವಿರ ರೂಪಾಯಿ ರೇಂಜಲ್ಲಿ ಸಿಗ್ತಾ ಇದ್ದಂಥ ಲ್ಯಾಪ್ಟಾಪ್ಗಳಲ್ಲಿ ನಿಮಗೆ ಕ್ರೋಮ್ ಬುಕ್ ಬರುತ್ತಲ್ವಾ, ಕ್ರೋಮ್ ಬುಕ್ಕಲ್ಲಿ ಇದ್ದಂಥ ಪ್ರೊಸೆಸರ್ ಇವೆಲ್ಲ ಎಂಟ್ರಿ ಲೆವೆಲ್ಲು. ತಗೊಂಬಿಟ್ರೆ ಹೆವಿ ಯಾಮಾರ್ಬಿಡ್ತೀರಿ ಹೇಳ್ತೀನಿ ಕೇಳಿ. ಸ್ಟಾರ್ಟಿಂಗ್ ಚೆನ್ನಾಗಿರುತ್ತೆ, ಒಂದು ತಿಂಗಳು ಕರೆಕ್ಟಾಗಿ ರನ್ ಆಗೋ ಡೌಟ್, ಆಮೇಲೆ ಹೆವಿ ಸ್ಲೋ ಅನ್ಸೋಕ್ಕೆ ಶುರುವಾಗುತ್ತೆ ನಿಮಗೆ. ಮಿನಿಮಮ್ ನಾನು ಹೇಳೋದಾದರೆ 12th ಜನರೇಷನ್ ಇಂಟೆಲಿಂದು i3 ಆಯಿತು ಅಥವಾ i5 ಆಯಿತು, 12th ಜನರೇಷನ್ ಮೇಲೆ ತಗೊಂಡ್ರೆ ತುಂಬ ಒಳ್ಳೆಯದು. ಕೆಲವು ಜನ ಅಂತೂ ಈಗ 25-30-35 ಸಾವಿರ ರೂಪಾಯಿಗೆ 6-7 ವರ್ಷ ಹಳೆ 10th ಜನರೇಷನ್ ಇಂಟೆಲ್ ಪ್ರೊಸೆಸರ್ನ ಸೇಲ್ ಮಾಡ್ತಾ ಇದ್ದಾರೆ, 10th ಜನರೇಷನ್ನು. ಸೊ ಸದ್ಯಕ್ಕಂತೂ ನಿಮ್ಮ ಬಡ್ಜೆಟು 35 ಸಾವಿರ ಒಳಗಿದ್ರೆ ಲ್ಯಾಪ್ಟಾಪನ್ನು ತಗೊಳ್ಳೋಕ್ಕೆ ಹೋಗ್ಬೇಡಿ. ತಗೊಂಡ್ರೂ ಸುಮ್ಮನೆ ನೋಡಿ, ₹1-2 ಅಲ್ಲ, ತಗೊಂಬಿಟ್ಟು ಸ್ವಲ್ಪ ದಿನವೇ ಯೂಸ್ ಮಾಡೋಕ್ಕಾಯ್ತು ಅಂದ್ರೆ ಏನು ಉಪಯೋಗ, ಮೂಲೆಗೆ ಬಿಸಾಕಬೇಕಾಗುತ್ತೆ. ಪ್ರಾಪರಾಗಿ ಯೂಸ್ ಮಾಡೋದಕ್ಕಾಗಲ್ಲ. ಹೇಳ್ತೀನಿ ಕೇಳಿ, ಯಾವ ಬಡ್ಜೆಟಲ್ಲೂ ಕೂಡ ಲ್ಯಾಪ್ಟಾಪನ್ನು ತಗೊಳ್ಳೋದು ಒಳ್ಳೆ ಐಡಿಯಾ ಅಲ್ಲವೇ ಅಲ್ಲ. ನಿಮ್ಗೆ ಹೆವಿ ಜಾಸ್ತಿ ಬಡ್ಜೆಟ್ ಇದೆ ಅಂತಂದರೆ ಹೋಗಿ ತೊಗೊಳ್ಳಿ, ಮ್ಯಾಕ್ಬುಕ್ ತೊಗೊಂಬಿಡಿ. ಮ್ಯಾಕ್ಬುಕ್ ಇನ್ನೊಂದು 2 ತಿಂಗಳು ಮುಂಚೆ ತಗೊಂಡಿದ್ರೆ ಹೆವಿ ಪ್ರೈಸ್ ಕಡಿಮೆ ಇತ್ತು. ಈಗ ಅವರು ಕೂಡ ಪ್ರೈಸನ್ನು ಜಾಸ್ತಿ ಮಾಡೋರೆ ಆಯಿತಾ. ಸೊ ಇದು ಸದ್ಯಕ್ಕೊಂದು ನೋಡಿ, ಎಲ್ಲ ಲ್ಯಾಪ್ಟಾಪ್ ಬೆಲೆ ಜಾಸ್ತಿ ಆಗಿದೆ. ಅದರಲ್ಲೂ ಎಂಟ್ರಿ ಲೆವೆಲ್ ತುಂಬ ಕಷ್ಟಪಟ್ಟು EMIಲಿ ತೊಗೋಬೇಕು ಅಂತ ಪ್ಲ್ಯಾನ್ ಆಗ್ತಾಯಿದ್ರೆ ಯಾವುದೇ ಕಾರಣಕ್ಕೆ ತಗೊಬಿಡಿ. ನನಗೆ ಹೇಳೋಕ್ಕೆ ಹೊಟ್ಟೆ ಉರಿಯುತ್ತೆ. ಮೊನ್ನೆ ನನಗೆ ಯಾರೋ ಒಬ್ಬರು 25 ಸಾವಿರ 30 ಸಾವಿರ ಬಡ್ಜೆಟಿಗೆ ಒಂದು ಒಳ್ಳೆ ಲ್ಯಾಪ್ಟಾಪ್ ಕೊಡಿ, ಇದು ಸಜೆಸ್ಟ್ ಮಾಡಿ ಅಂತ ಅಂದರು. ಹೆಂಗೆ ಹೇಳ್ತೀರ ಅವರು? ನಾನು ತಗೊಳ್ಳೇಬೇಡಿ ಅಂದ್ಬಿಟ್ಟೆ. ನಾನು ತಗೊಳ್ಳೇಬೇಡಿ, ಈ ಪ್ರೈಸ್ ರೇಂಜಿಗೆ ಲ್ಯಾಪ್ಟಾಪ್ನ ತಗೊಳ್ಳೇಬೇಡಿ. ಸ್ವಲ್ಪ ವೆಯ್ಟ್ ಮಾಡಿ, ಬೇಕಾದ್ರೆ ಗೊತ್ತಿಲ್ಲ ಅದು ಯಾವಾಗ ಕಡಿಮೆ ಆಗುತ್ತೆ ಅಂತ. ಬೇರೆ ಆಪ್ಷನ್ನೇ ಇಲ್ಲ, ಬೇಕೇ ಬೇಕು ಅಂತ ಅಂದರೆ ತಗೋಬೋದು. ಯೂಸ್ಡ್ ಮಾರ್ಕೆಟು ಒಂದ್ಸಲ ಎಕ್ಸ್ಪ್ಲೋರ್ ಮಾಡಿ, ಅದು ಕೂಡ ಏನು ಕಡಿಮೆ ಇಲ್ಲ. ಈಗ ಯೂಸ್ಡ್ ಆಗಿರೋ 10th ಜನರೇಷನ್ ಇಂಟೆಲ್ ಪ್ರೊಸೆಸರ್ನೂ ಈಗ 25-30-35 ಸಾವಿರ ರೂಪಾಯಿಗೆ ಸೇಲ್ ಮಾಡ್ತಾ ಇದ್ದಾರೆ. ಸೆಕೆಂಡ್ ಹ್ಯಾಂಡ್ ಲ್ಯಾಪ್ಟಾಪ್ ಬೆಲೆ ಕೂಡ ಜಾಸ್ತಿ ಆಗಿದೆ. ಏನು ಗೊತ್ತಾ, ಏನೋ ಬೇಜಾನ್ ದುಡ್ಡು ಕೊಳಿತಾ ಇದೆ ಅಂದರೆ ಮ್ಯಾಟ್ರ್ ಆಗಲ್ಲ ಗುರು. ಈ ಪ್ರೈಸ್ ರೇಂಜಲ್ಲಿ ತಗೊಳ್ಳೋರೆಲ್ಲರೂ ಕೂಡ ಕಷ್ಟಪಟ್ಟು EMI ಮಾಡಿ ತಗೋತಾರೆ. ತಗೊಂಬಿಟ್ಟು ಹಿಂಗೆ ಆಗ್ಬಿಟ್ರೆ ಹೆವಿ ಕಷ್ಟ ಆಗುತ್ತೆ, ಬೇಡ. ಮುಂಚೆ ಎಲ್ಲ 25-30 ಸಾವಿರ ಇದ್ದಿದ್ದು i3 12th 13 ಜನರೇಷನ್ನು, ಆಮೇಲೆ ಅಲ್ಟ್ರಾ 3 ಪ್ರೊಸೆಸರ್ಗಳೆಲ್ಲ ಈಗ ಮಿನಿಮಮ್ 45-50 ಸಾವಿರ ರೂಪಾಯಿ. 50 ಸಾವಿರ ರೂಪಾಯಿ ಕಡಿಮೆಗೆ ಈ ಲ್ಯಾಪ್ಟಾಪ್ಗಳು ಸಿಗೋದೇ ಇಲ್ಲ. ಅವನು ಆ ಲ್ಯಾಪ್ಟಾಪ್ ನೋಡ್ಬಿಟ್ರೆ ಸ್ಪೆಸಿಫಿಕೇಷನ್ ನೋಡಿ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಡೆಲ್ 15 ಅಂತ. ಸೊ ಇಂಟೆಲ್ ಕೋರ್ i5 13 ಜನರೇಷನ್ ಪ್ರೊಸೆಸರ್, 16 GB 1 TB ಸ್ಟೋರೇಜ್ ಇದೆ. ಈ ಒಂದು ಲ್ಯಾಪ್ಟಾಪನ್ನು ನೀವು 1 ವರ್ಷ ಮುಂಚೆ ನೀವು ಪರ್ಚೇಸ್ ಮಾಡಿದರೆ ನಂಗೆ ಅನ್ನಿಸ್ದಂಗೆ ಒಂದು 40 ಸಾವಿರ ರೂಪಾಯಿ ಇದೆ, ದೊಡ್ಡ ವಿಷಯ ಆಯಿತಾ. ಈಗ ಇದೇ ಲ್ಯಾಪ್ಟಾಪು 64-65 ಸಾವಿರ ರೂಪಾಯಿ ಇದೆ ಆಯಿತಾ. ಸೊ ನೆಕ್ಸ್ಟು ಡೆಲ್ಲಿಂದು ಕೋರ್ i3
ಸೊ ಇದರಲ್ಲಿ ಏನೂ ಇಲ್ಲ. ಕೋರ್ i3 ಇದೆ, ಅದು ಕೂಡ 14 ಜನ್ರೇಷನ್ನು, 8 GB ರ್ಯಾಮು, 512 GB ಸ್ಟೋರೇಜು, GPU ಅಂದರೆ ಡೆಡಿಕೇಟೆಡ್ GPU ಎಲ್ಲ ಏನೂ ಇರಲ್ಲ. ಬೇಸಿಕ್ ಲ್ಯಾಪ್ಟಾಪ್ ಇದು. ಈ ಲ್ಯಾಪ್ಟಾಪು 1 ವರ್ಷ ಮುಂಚೆ ನಾನು ಹೇಳೋದಾಗಿದ್ರೆ 25,000 ರೂಪಾಯಿ, 25 ಒಳ್ಳೆ ಡೆಲ್ ಬ್ರ್ಯಾಂಡು ಅಂತ 30,000 ರೂಪಾಯಿ ಕೊಡ್ಬೋದಾಗಿತ್ತು ನಾವು. ಈಗ ಈ ಲ್ಯಾಪ್ಟಾಪು 50,000 ರೂಪಾಯಿ ಆಗಿದೆ. 50,000 ಏನು ಮಾಡೋಕ್ಕಾಗಲ್ಲ. ಇದು ಕೂಡ ಎಂಟ್ರಿ ಲೆವೆಲ್ಲೇ. ಈ 14 ಜನ್ ಇಂಟೆಲ್ ಕೋರ್ i3ನೇ ನಾವು ಕರೆಕ್ಟಾಗಿ 2 ವರ್ಷ ಯೂಸ್ ಮಾಡೋದು ಕಷ್ಟ. ಯೂಸ್ ಮಾಡ್ತಾ ಈ 50,000 ರೂಪಾಯಿ ಲ್ಯಾಪ್ಟಾಪೇ ಒಂದು ಲೆವೆಲಿಗೆ ಸ್ಲೋ ಅನಿಸುತ್ತೆ. ಡಿಪೆಂಡ್ ನೀವು ಹೆಂಗೆ ಯೂಸ್ ಮಾಡ್ತೀರ ಅದ್ರ ಮೇಲೆ. ನನಗಂತೂ ಈ ಲ್ಯಾಪ್ಟಾಪ್ ಯೂಸ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ನನ್ನ ಪರ್ಪಸ್ಸಿಗೆ ಯೂಸ್ ಮಾಡೋಕ್ಕೆ ಚಾನ್ಸ್ ಇಲ್ಲ. ಒಂದು ಸಣ್ಣ ಪುಟ್ಟ ಬೇಸಿಕ್ ಎಡಿಟಿಂಗ್ ಮಾಡ್ಕೊತೀನಿ ಅಂದರೆ ಈ ಲ್ಯಾಪ್ಟಾಪ್ ತಡ್ಕೊಳ್ಳಲ್ಲ. ಬೇಸಿಕ್ ಎಂಟ್ರಿ ಲೆವೆಲ್ ಇದು. 8 GB ರ್ಯಾಮ್ ಇದೆ. ಏನು ಮಾಡೋದಕ್ಕಾಗಲ್ಲ. 50,000 ರೂಪಾಯಿಗೂ ಒಳ್ಳೆ ಲ್ಯಾಪ್ಟಾಪ್ ನಿಮಗೆ ಸದ್ಯಕ್ಕೆ ಸಿಗಲ್ಲ. ಸೊ ನಾನು ಹೇಳೋದು ಇಷ್ಟೇ, ಸುಮ್ಮನೆ ದುಡ್ಡು ಕೊಟ್ಟು ವೇಸ್ಟ್ ಮಾಡ್ಕೋಬೇಡಿ. ನನ್ನ ಮಾತು ಕೇಳಿ, ದುಡ್ಡು ಕೊಟ್ಟು ಸುಮ್ಮನೆ ವೇಸ್ಟ್ ಮಾಡ್ಕೋಬೇಡಿ. ಸ್ವಲ್ಪ ವೆಯ್ಟ್ ಮಾಡಿ ನೋಡೋಣ, ಅದು ಯಾವ ಕಾಲಕ್ಕೆ ಕಡಿಮೆ ಆಗುತ್ತೋ ಗೊತ್ತಿಲ್ಲ. ಮಿನಿಮಮ್ 1.5-2 ವರ್ಷ ಅಂತ ಇದ್ದಾರೆ. ಸ್ವಲ್ಪ ಡ್ರ್ಯಾಗ್ ಮಾಡೋಕ್ಕೆ ಟ್ರೈ ಮಾಡಿ. ಬೇರೆ ಆಪ್ಷನ್ ಎಲ್ಲ ಬೇಕೇ ಬೇಕು ಅಂದರೆ ನೋಡಿ ಸೆಕೆಂಡ್ ಹ್ಯಾಂಡ್ ಅಥವಾ ನಿಮ್ಗೆ ಗೊತ್ತಿರೋ ಹತ್ರ ಇಸ್ಕೊಳ್ಳಿ. ನಾನು ಪ್ಲ್ಯಾನ್ ಮಾಡಿಬಿಟ್ಟಿದ್ದೀನಿ, ಮುಂದಿನ 2 ವರ್ಷ ನಮ್ಮ PC ಅಪ್ಗ್ರೇಡ್ ಮಾಡ್ತಾಯಿಲ್ಲ. ಇರೋದ್ರಲ್ಲಿ ಕಾಲ ಕಳಿತೀವಿ, ಇರೋದ್ರಲ್ಲಿ ಮುಂದೂಡ್ತೀವಿ ಬಿಟ್ಟರೆ ಅಪ್ಗ್ರೇಡ್ ಮಾಡೋ ಸಿಚುವೇಶನ್ ಇಲ್ಲ. ಈಗ ಒಂದು ರ್ಯಾಮ್ ಸ್ಟಿಕ್ಕನ್ನು ತಗೊಳಕ್ಕಾಗ್ತಿಲ್ಲ ನಮಗೆ, ಸ್ಟೋರೇಜ್ SSD ಅಂತ ತಗೊಳಕ್ಕಾಗ್ತಿಲ್ಲ. ಇರೋದ್ರಲ್ಲಿ ಮುಂದಕ್ಕೆ ಹೋಗ್ಬೇಕಷ್ಟೇ. 1 ವರ್ಷ 2 ವರ್ಷ ಏನು ಬೇರೆ ಆಪ್ಷನ್ನೇ ಇಲ್ಲ. ನಾನು ನಿಮಗೆ ತೋರಿಸ್ತೀನಿ ಪರ್ಚೇಸ್ ಮಾಡಿರೋದನ್ನ. 6,000 ರೂಪಾಯಿಗೆ 32 GB ರ್ಯಾಮನ್ನು, 6,000 ರೂಪಾಯಿಗೆ 32 GB DDR5 ರ್ಯಾಮನ್ನು ಪರ್ಚೇಸ್ ಮಾಡಿದ್ದೆ. ಅದೇ ಒಂದು ರ್ಯಾಮ್ ಈಗ ನಂಗೆ ಅನ್ನಿಸ್ದಂಗೆ ಒಂದು 25-30 ಸಾವಿರ ಆಗಿರ್ಬೋದು. ಹೆಂಗೆ ಪರ್ಚೇಸ್ 6,000 ಎಲ್ಲಿ, 25-30 ಎಲ್ಲಿ? ತೋರಿಸ್ತೀನಿ ನನಗೆ ಸ್ಕ್ರೀನ್. ನಾನು ಪರ್ಚೇಸ್ ಮಾಡೋ ಇದನ್ನೇ ತೋರಿಸ್ತೀನಿ ನೋಡಿ ಬೇಕಾರೆ. ಹೆಂಗೆ ಮಾಡ್ತೀರ, ಹಿಂಗಾದ್ರೆ ಏನು ಮಾಡ್ತೀರ ನೀವೇ ಹೇಳಿ. ನಾನು ಹೇಳೋದು ಇಷ್ಟ, ಬೇಡ, ದಯವಿಟ್ಟು ಸುಮ್ಮನೆ ನಿಮ್ಮ ದುಡ್ಡು ವೇಸ್ಟ್ ಮಾಡ್ಕೊಳಕ್ಕೆ ಹೋಗ್ಬೇಡಿ. ಡಿಲೇ ಮಾಡಿ ಆ ತಪ್ಪುನಂತೂ ಮಾಡೋಕ್ಕೋಗ್ಬೇಡಿ. ಹೊಟ್ಟೆ ಉರಿಯುತ್ತೆ. ನನಗೆ ಹೇಳೋಕ್ಕೆ ಹೊಟ್ಟೆ ಉರಿಯುತ್ತೆ. ತಗೊಂಬಿಟ್ಟು ಕೈ ಕೊಟ್ಬಿಟ್ರೆ ಆಗಲ್ಲ, ಯೂಸ್ ಮಾಡೋಕ್ಕಾಗ್ತಿಲ್ಲ ಅಂದ್ಬಿಟ್ರೆ ಲಿಟ್ರ್ ಹೇಳ್ತೀನಿ ಕೇಳಿ, 100% ಸ್ಲೋ ಆಗುತ್ತೆ ಲ್ಯಾಪ್ಟಾಪು. 1 ವರ್ಷ ಯೂಸ್ ಮಾಡೋಕ್ಕಾಗಲ್ಲ. ನೀವು ಬರೀ ಮೂವಿಗೆ ನೋಡ್ತೀರಾ, ಆಫೀಸ್ಗೆ ಸಣ್ಣ ಪುಟ್ಟ ಆಫೀಸ್ ಯೂಸ್ ಮಾಡ್ತೀರಾ, ಅದಕ್ಕೂ ಲ್ಯಾಗ್ ಹೊಡೆದ್ರು ನೀವು ಆಶ್ಚರ್ಯ ಪಡಬೇಕಾಗಿಲ್ಲ. ಅಷ್ಟಕ್ಕೆ ತಗೊಳ್ಳಿಬಿಟ್ರೆ ಬೇರೇನೂ ಮಾಡೋಕ್ಕಾಗಲ್ಲ. ಇದು ನನ್ನ ಒಪಿನಿಯನ್ನು. ಸೊ ಸದ್ಯಕ್ಕೆ 50,000 ರೂಪಾಯಿ ಒಳಗಡೆ ಯಾವುದೂ ಒಳ್ಳೆ ಲ್ಯಾಪ್ಟಾಪ್ ಇಲ್ಲ. ಸೊ ಐ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿದ ರೀತಿ ನಮ್ಮ ಬೇರೆ ವಿಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವಿಡಿಯೋದಲ್ಲಿ.